ವೀಕ್ಷಕರೇ, ಮಕರ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಯಾಕೆ? ಪದೇ ಪದೇ ಹಣಕಾಸಿನ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇರತಕ್ಕಂಥದ್ದು ಯಾಕೆ? ನಂಬಿ ನಂಬಿ ಮೋಸ ಹೋಗ್ತಾ ಇರುವಂಥದ್ದು ಯಾಕೆ? ಈ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ? ಈ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳಿಗೆ ಯಾವೆಲ್ಲ ಪರಿಹಾರಗಳಿದೆ, ಮತ್ತೆ ನೀವು ಎಲ್ಲೆಲ್ಲಿ ದುಡುಕ್ತಾ ಇದ್ದೀರಿ, ಯಾವ ರೀತಿ ದುಡುಕ್ತಾ ಇದ್ದೀರಿ ಅನ್ನುವಂತಹ ವಿಸ್ತೃತವಾದಂಥ ವಿಷಯ ವಿಡಿಯೋ ನೋಡೋದ ಮೇಲೆ ನಿಮಗೆ ಒಂದಿಷ್ಟು ಬದಲಾವಣೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆಗತ್ತೆ. ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಮಕರ ರಾಶಿಯ ಅಧಿಪತಿ ಯಾರು? ಶನಿ. ಶನಿ ರಾಶಾಧಿಪತಿ ಆಗಿರ್ತಕ್ಕಂಥದ್ದು. ಶನಿ ಅಂತಂದ್ರೆ ಯಾರು? ಶ್ರಮ, ನ್ಯಾಯ, ಸಮಯ ಮತ್ತು ಸಹನೀಯ ಆಗಿರ್ತಕ್ಕಂಥ ಒಂದು ಗ್ರಹ. ಇನ್ನು ನೀವು ಹಣವನ್ನ ಗಳಿಸ್ಲಿಕ್ಕೆ ನಿಧಾನವಾಗಿ ಆದರೂ ಪರವಾಗಿಲ್ಲ, ಸ್ಥಿರ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ತಾತ್ಕಾಲಿಕವಾಗಿರತಕ್ಕಂಥ ಹಣ ಬರುವಿಕೆಯನ್ನ ನೀವು ಒಪ್ಪೋದಿಲ್ಲ. ಭವಿಷ್ಯತ್ತಿನಲ್ಲಿ ಯಾವುದೇ ತೊಂದರೆಗಳು ಇಲ್ಲದೆ ಇರುವಂತ ರೀತಿಯಲ್ಲಿ ಸ್ಥಿರವಾಗಿರತಕ್ಕಂತಹ ಹಣಕಾಸಿನ ಮೂಲ ಸಿಗಲಿ ಎನ್ನುವಂತಹ ಉದ್ದೇಶವನ್ನ ನೀವಿಲ್ಲಿ ಹೊಂದಿರತಕ್ಕಂಥದ್ದು ಮಕರ ರಾಶಿಯವರು. ಏನು ಈ ಹಣ ಸಂಪಾದನೆಗೆ ತೀವ್ರ ಪರಿಶ್ರಮದಲ್ಲಿ ಸಿಲುಕಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಗಂಭೀರವಾಗಿರ್ತಕ್ಕಂತಹ ಒಂದು ಜೀವನವನ್ನ ಅನುಭವಿಸ್ತಕ್ಕಂಥದ್ದು. ಯಾವ ರೀತಿ ನೋಡಿ, ಕೆಲವೊಮ್ಮೆ ಅತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಿರ್ತಕ್ಕಂಥದ್ರಿಂದ ಜೀವನ ಸ್ವಲ್ಪ ಸೀರಿಯಸ್ ಆಗಿ ನೀವು ತೆಗೆದುಕೊಳ್ತಾ ಇರತಕ್ಕಂಥದ್ದು. ಕಮಿಟ್ಮೆಂಟ್ಗಳು, ಜವಾಬ್ದಾರಿಗಳು, ಒತ್ತಡಗಳಲ್ಲಿ ನೀವಿರ್ತೀರಿ. ಸದಾ ಫ್ರೀಯಾಗಿ ಹ್ಯಾಪಿಯಾಗಿ ಆರಾಮಾಗಿ ಇರ್ತೀನಿ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ನಿಮ್ಮ ಮೇಲೆ ನಿಮಗೆ ಆಗಿರ್ತಕ್ಕಂಥ ಒಂದಿಷ್ಟು ಜವಾಬ್ದಾರಿಗಳು ಇರ್ತವೆ. ನಿಜನ ಸುಳ್ಳ ನೀವು ನಾನು ಏನ್ ಹೇಳ್ತಾ ಹೋಗ್ತೇನೆ ಅದನ್ನ ನಿಜನ ಸುಳ್ಳ ನೀವು ಕಾಮೆಂಟ್ ಮಾಡ್ಬೇಕು. ಯಾಕಂತಂದ್ರೆ ನಾವು ಮುಂದಿನ ವಿಡಿಯೋಗೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಈ ಹಣ ಸಂಪಾದನೆಗೆ ತೀವ್ರ ಪರಿಶ್ರಮದಲ್ಲಿ ಸಿಲುಕಿದ್ರು ಕೂಡ ನಿಧಾನವಾಗಿ ಆದರೂ ಪರವಾಗಿಲ್ಲ, ನೀವು ಹಣವನ್ನ ಗಳಿಸ್ತೀರಿ. ಆದ್ರೆ ಶನಿಯ ಅನುಗ್ರಹದಿಂದ ನಿಮಗೆ ದೊರೆತಕ್ಕಂತಹ ಹಣ ದೀರ್ಘಕಾಲದ ಸ್ಥಿರತೆಯನ್ನ ನೀಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಭೂತತ್ವದ ಪ್ರಭಾವ, ಭೂತತ್ವದ ರಾಶಿ ಅಲ್ವಾ, ಭೂತತ್ವದ ಪ್ರಭಾವ ಹೇಗಿರ್ತದೆ ಅಂತಂದ್ರೆ ನೋಡಿ, ನೀವು ಪ್ಲಾನ್ ಮಾಡದೆ ಯಾವುದೇ ಹಣಕಾಸಿನ ಕ್ರಮ ಕೈಗೊಳ್ಳಲ್ಲ. ನೀವ್ ಏನನ್ನಾದ್ರೂ ಪ್ಲಾನ್ ಮಾಡ್ತಾ ಇದೀರಿ ಅಂತಂದ್ರೆ ಒಂದು ಪೂರ್ವದಲ್ಲಿಯೇ ಒಂದು ನಿಮ್ಮ ಹತ್ರ ಒಂದು ಪ್ಲಾನ್ ಇರುತ್ತೆ. ಸುಮ್ನೆ ಹೋಗಿ ಅದು ಕೈ ಹಾಕುವಂಥದ್ದಲ್ಲ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಅತಿಯಾಗಿರ್ತಕ್ಕಂಥ ಜಾಗರೂಕತೆಯಿಂದನೂ ಕೂಡ ಕೆಲ ಅವಕಾಶಗಳು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನಷ್ಟವನ್ನ ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಹೂಡಿಕೆ ಅಥವಾ ವ್ಯವಹಾರಕ್ಕೆ ಹೆದರಿ ಸ್ವಲ್ಪ ಮುನ್ನಡೆಯದೆ ನಿಂತ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ನಿಮ್ಮಲ್ಲಿ ಎಸ್ ನೋ ಸಿಚುವೇಶನ್ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಮಾಡ್ಬಿಡೋಣ ಅಂತ ಮುನ್ನುಗ್ಗಿಬಿಟ್ಟಿರ್ತೀರಿ. ಆಮೇಲೆ ಅದರಲ್ಲಿ ಕೆಲವೊಮ್ಮೆ ನಷ್ಟಗಳು ಪ್ರಾರಂಭದಲ್ಲಿ ಕಂಡ ತಕ್ಷಣವೇ ಇದು ಮತ್ತೆ ನನಗೆ ಅತಿಯಾದ ಜವಾಬ್ದಾರಿ ಇದೆ, ಇದರಲ್ಲೂ ಕೂಡ ನಷ್ಟ ಕಾಣ್ತಾ ಇದೆ ಅಂತ ತಿಳ್ಕೊಂಡು ವಾಪಸ್ ಅಲ್ಲಿಂದ ಹಿಂತೆಗೆದುಕೊಳ್ಳುವಂಥದ್ದು, ಮುಂದಿಟ್ಟಂತ ಹೆಜ್ಜೆ ಹಿಂದಿ ಇಡುವಂತಹ ಸನ್ನಿವೇಶಗಳಿಂದನೂ ಕೂಡ ನಷ್ಟ ಆಗುತ್ತೆ. ಇನ್ನು ನೀವು ಒಮ್ಮೆ ಅದು ಕಮಿಟ್ ಆದ್ರಿ ಅಂತಂದ್ರೆ ಅದಕ್ಕೆ ಲಾಭನೋ ನಷ್ಟನೋ ಗಟ್ಟಿಯಾಗಿ ನಿಂತುಕೊಂಡ್ರೆ ಭವಿಷ್ಯತ್ತಿನಲ್ಲಿ ನಿಮಗೆ ಲಾಭ ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ನೀವು ಪದೇ ಪದೇ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ನಷ್ಟವನ್ನು ಅನುಭವಿಸ್ತಾ ಇದ್ದೀರಿ ನೋಡಿ, ಅತಿಯಾಗಿರ್ತಕ್ಕಂತಹ ಒಂದು ಭಯ ಅಥವಾ ಸಂಶಯ ಅಥವಾ ಹೊಸ ಮಾರ್ಗಗಳಿಗೆ ಸ್ವಲ್ಪ ಹಳೆಯ ದಾರಿಯಲ್ಲೇ ಅದಕ್ಕೆ ಉತ್ತರ ಕೊಡುವಂಥದ್ದು. ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಮಾಡರ್ನ್ ಆಗಿ ಮಾಡ್ಕೋಬೇಕು, ಬದಲಾಯಿಸ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ಆ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದರಿಂದನೂ ಕೂಡ ನೀವು ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ, ಅದನ್ನು ತಪ್ಪಿಸ್ಬೋದು. ಇನ್ನು ನಿಮಗೆ ಎಲ್ಲರನ್ನೂ ಸಡನ್ ಆಗಿ ನಂಬಿಡೋದು, ಯಾರೋ ಏನೋ ಪ್ರಾಬ್ಲಮ್ ಇದೆ, ಕಷ್ಟ ಇದೆ, ಇದಂತೂ ನಿಮ್ಗೆ ಬಹಳ ಇದೆ ನೋಡಿ. ನೀವು ಪದೇ ಪದೇ ಮಾತು ಕೊಟ್ಬಿಡ್ತೀರಿ, ಯಾರೇನೋ ಕೇಳ್ಬಿಟ್ರೋ ಇಲ್ಲ ಅನ್ನುವಂಥದ್ದು ನಿಮ್ ಬಾಯಲ್ಲಿ ಬರೋದೇ ಇಲ್ಲ. ಆಯ್ತು, ಯಾರಿಗೋ ಸಹಾಯ ಮಾಡ್ಬೇಕಾ, ಯಾರಿಗೋ ಪ್ರಾಬ್ಲಮ್ ಇದೆಯಾ, ಅಲ್ಲಿ ಹೋಗ್ಬೇಕಾ, ಅಲ್ಲಿ ನಿಲ್ಬೇಕಾ, ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾ, ಎಲ್ಲದಕ್ಕೂ ಕೂಡ ನೀವು ಒಂದ್ 4 ಮಾತು ಹೇಳ್ಬಿಟ್ರೆ ಕರಗ್ ಬಿಡ್ತೀರಿ. ಅದು ಎಷ್ಟೋ ಸಲ ನಿಮ್ಗೆ ಸಮಯ, ಹಣ ಎಲ್ಲ ವ್ಯರ್ಥ ಆಗುತ್ತೆ. ಬೇಡ, ನೀವು ಸಹಾಯ ಮಾಡ್ತೀರಿ, ನಿಮ್ಮ ಮನೋಸ್ಥಿತಿ ಆ ತರ ಇದೆ, ಪರವಾಗಿಲ್ಲ ಮಾಡಿ. ಆದ್ರೆ ವಾಪಸ್ ಅವರಿಂದ ರಿಯಾಕ್ಷನ್ ಇರೋದಿಲ್ಲ. ಇದು ಬಹಳ ಬೇಸರದ ಸಂಗತಿ. ಎಷ್ಟೋ ಸಲ ನೀವು ಮನ ನೊಂದಿದ್ದೀರಿ, ಏನಪ್ಪ ನಾನು ಇಷ್ಟೆಲ್ಲ ಇವ್ರಿಗೆ ಸಹಾಯ ಮಾಡಿದೆ, ಇವರಿಂದ ನನ್ಗೆ ಏನೂ ಸಿಗ್ಲಿಲ್ವಲ್ಲ, ಬೇಡ, ಸಿಗೋದು ಬೇಡ, ಒಂದು ಕೃತಜ್ಞತೆ ಆದ್ರೂ ಇಲ್ವಲ್ಲ ಅನ್ನುವಂತಹ ಒಂದು ಮನಸ್ಥಿತಿ ಕೆಲವೊಂದು ಸಂದರ್ಭದಲ್ಲಿ ಬಂದ್ಬಿಡುತ್ತೆ. ಈ ರೀತಿಯಾಗಿ ನಿಮ್ ಜೀವನದಲ್ಲಿ ಬಹಳಷ್ಟು ಆಗಿದೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ.
ಇನ್ನೂ ಕೆಲವು ನಿಮ್ಮ ಮೈನಸ್ ಪಾಯಿಂಟ್ಗಳು, ಜೊತೆಗೆ ನಿಮಗೆ ಪರಿಹಾರ ಇದೆ. ಇದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಹಣಕಾಸಿನಲ್ಲಿ ಉಳಿತಾಯಕ್ಕಾಗಿ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮಗಾಗೆ ಇರುವಂತ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಅದು ನಿಮ್ಮದೇ ಆಗಿರುವಂತ ಫಲ ಆಗಿರುತ್ತೆ. ನೀವೇ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಹಿರಿಯರಿಗೆ ಅದ್ರ ಬಗ್ಗೆ ಜ್ಞಾನ ಇತ್ತು, ಅನುಭವ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಉಪಯೋಗ ಮಾಡ್ಕೊಳ್ಳಿ. ಇನ್ನು ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ತಪ್ಪುಗಳು ನೀವು ಎಲ್ಲಿ ನಿರ್ಧಾರ ಆಗುತ್ತೆ ಅಂತಂದ್ರೆ, ನೋಡಿ, ಸಮಯವನ್ನ ತಪ್ಪಿಸಿಕೊಂಡು ಅವಕಾಶವನ್ನ ಕಳೆದುಕೊಳ್ತಕ್ಕಂಥದ್ದು. ಅಂದ್ರೆ ಸಮಯಕ್ಕೆ ಸರಿಯಾಗಿರ್ತಕ್ಕಂತಹ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ರಲ್ಲಿ ಎಡುತ್ತೀರಿ, ದುಡುಕ್ತೀರಿ, ಸಮಯ ತಗೊಂಡ್ಬಿಡ್ತೀರಿ. ಆ ಸಮಯ ಹೋಗ್ಬಿಡುತ್ತೆ. ಹೋದಾಗ ಅನೇಕ ಅವಕಾಶಗಳು ಕೈ ತಪ್ಪುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇಗನೆ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ಅತಿಯಾದ ಹೊಣೆಗಾರಿಕೆ, ಜವಾಬ್ದಾರಿ ಸಿಕ್ಕಾಪಟ್ಟೆ ಮಾಡ್ಕೊಂಡಾಗ, ಕಮಿಟ್ಮೆಂಟ್ ಸಿಕ್ಕಾಪಟ್ಟೆ ಮಾಡ್ಕೊಂಡಾಗ ಬೇರೆಯವರ ಒಂದು ಸಮಸ್ಯೆಗಳು ಹೆಚ್ಚಾಗುತ್ತೆ, ಮತ್ತೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಮತ್ತೆ ಈ ಹಣ ಖರ್ಚಾಗುವಂತಹ ವೇಗನೂ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ಹತ್ರ ಎಷ್ಟೇ ದುಡ್ಡು ಬಂದರೂ ಕೂಡ ಉಳಿಸ್ಕೊಳಕ್ ಆಗಲ್ಲ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಸ್ವಯಂ ವಿಶ್ವಾಸದ ಕೊರತೆ ಇರುತ್ತೆ. ನನಗೆ ಇದು ಸಾಧ್ಯವಾ, ಇದು ಆಗತ್ತಾ, ನನಗಿರುವಂತ ಅನೇಕ ಜವಾಬ್ದಾರಿಗಳಿದೆ, ಕಮಿಟ್ಮೆಂಟ್ಗಳಿದೆ, ಒತ್ತಡಗಳಿದೆ, ಇದ್ರ ಎಲ್ಲದರ ಮಧ್ಯದಲ್ಲಿ ನನಗಾಗುತ್ತಾ, ನನಗೆ ಸಾಥ್ ಕೊಡೋರು ಯಾರು ಇಲ್ಲ, ಸಾಥ್ ಕೊಟ್ರೆ ನಾನು ಏನೋ ಒಂದು ಮಾಡ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾವನೆ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಶಕ್ತಿಯ ಮೀರಿ ನೀವಿರುವಂತಹ ಒಂದು ಕಕ್ಷೆಯಲ್ಲಿನೇ ನಿಮಗೇನ್ ಮಾಡಕ್ಕಾಗತ್ತೆ ಅದನ್ನೊಂದು ಗಟ್ಟಿಯಾದಂತ ತೀರ್ಮಾನವನ್ನ ನೀವಿಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ಶನಿಯ ಬಲವರ್ಧನೆಗೆ ನೋಡಿ, ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಹಣ ತಡವಾಗಿ ಸಿಗ್ತಕ್ಕಂಥದ್ದು, ಸಾಲದ ಒತ್ತಡ ಅಥವಾ ಅನಗತ್ಯವಾಗಿರ್ತಕ್ಕಂತಹ ಖರ್ಚು ಇರುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲನಾಗಿದ್ರೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆ, ಸ್ವಲ್ಪ ಒತ್ತಡ, ಅಥವಾ ನೀವು ಬರುವಂತಹ ದುಡ್ಡು ಸ್ವಲ್ಪ ನಿಧಾನವಾಗಿ ಆಗ್ಬೋದು, ಅಥವಾ ನೀವು ಕೊಡುವಂತಹ ದುಡ್ಡು ನಿಧಾನವಾಗಿ ಕೊಡ್ಬೋದು. ಅದು ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡೋಣ. ಆದ್ರೆ ನೀವು ಯಾವುದ್ರಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಲಾಭ ಆಗುತ್ತೆ, ನೀವು ಹೂಡಿಕೆ ಎದ್ರಲ್ಲಿ ಮಾಡ್ಕೋಬೇಕಾಗುತ್ತೆ ಅನ್ನೋಂಥದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ನೋಡಿ, ಭೂತತ್ವದ ರಾಶಿ ಆಗಿರ್ತಕ್ಕಂಥದ್ರಿಂದ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಜಮೀನು, ಮನೆ, ಕೃಷಿ, ಚಿನ್ನ
ಇತ್ಯಾದಿ ವಸ್ತುಗಳನ್ನ ಹೂಡಿಕೆಯನ್ನ ಮಾಡ್ತಕ್ಕಂಥದ್ರಿಂದ ಅತ್ಯಂತ ಲಾಭಕಾರಿ ಆಗ್ತಕ್ಕಂಥದ್ದು. ನಿಧಾನವಾಗಿ ಬೆಳೆಯುವಂತಹ ಹೂಡಿಕೆಗಳಲ್ಲಿ ಶನಿಯ ಕೃಪೆ ಇರತಕ್ಕಂಥದ್ದು. ಖಂಡಿತವಾಗ್ಲೂ ಅಲ್ಪಾವಧಿಯಲ್ಲಿ ಸಿಗ್ತಕ್ಕಂಥ ಲಾಭ ಹೂಡಿಕೆಗಳು ಬೇಡ. ಇಂತಹ ಒಂದು ಹೂಡಿಕೆಗಳಲ್ಲಿ ಅಂದ್ರೆ ಕೃಷಿ, ಮನೆ ಅಥವಾ ಜಮೀನು ಅಥವಾ ಚಿನ್ನ, ಇಂತಹ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಕಬ್ಬಿಣ, ಇಂತಹ ಒಂದು ವಸ್ತುಗಳಲ್ಲಿ ನಿಮಗೆ ಬಹಳಷ್ಟು ಜಯ ಸಿಗುತ್ತೆ, ಲಾಭ ಸಿಗುತ್ತೆ. ಇನ್ನು ಹೊಸ ಹೂಡಿಕೆ ಅಥವಾ ಹೊಸ ವ್ಯವಹಾರಗಳಲ್ಲಿ ಶನಿಯ ಒಂದು ಅನುಮತಿಯನ್ನ ನೀಡಿದ್ರೆ ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಜನ್ಮ ಜಾತಕ ಪರಿಶೀಲಿಸಿಕೊಳ್ಳಿ. ಇನ್ನು ಅತಿಯಾದ ಸುರಕ್ಷತಾ ಭಾವ ಬೇಡ, ಮುನ್ನುಗ್ಗಿ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ಒಳ್ಳೆ. ಇನ್ನು ಬಹಳ ವಿಶೇಷವಾಗಿ ನೀವು ಶ್ರಮಶೀಲರಾಗಿರತಕ್ಕಂಥದ್ದು, ತುಂಬಾ ಕಷ್ಟಪಡ್ತೀರಿ ಜೀವನದಲ್ಲಿ, ತುಂಬಾ ಹೋರಾಟದ ಬದುಕು ನಿಮ್ದು. ಯಾಕಂತಂದ್ರೆ ನೀವು ಶ್ರಮಜೀವಿಗಳಲ್ವಾ, ಆಗಿರುವಂತದ್ರಿಂದ ಸ್ವಲ್ಪ ನೀವು ಕಷ್ಟಪಟ್ಟದ್ದಕ್ಕೆ ಒಂದು ತಕ್ಕ ಫಲ ಸಿಕ್ತು ಅಂತಂದ್ರೆ ನಿಮಗೂ ಒಂದು ಏನಾಗುತ್ತೆ, ಮೋಟಿವೇಟ್ ಆಗುತ್ತೆ, ನಾನು ಮಾಡ್ಬೋದು, ಇದನ್ನು ಗೆಲ್ಲಬಹುದು ಅನ್ನುವಂತ ಒಂದು ಭಾವನೆಗಳು ನಿಮ್ಮಲ್ಲಿ ಬರ್ತಾಗಿರ್ತಕ್ಕಂಥದ್ರಿಂದ ನೀವು ಸ್ವಲ್ಪ ಅತಿಯಾಗಿರ್ತಕ್ಕಂಥ ಒತ್ತಡಗಳಿಂದ ಮುಕ್ತರಾಗಬೇಕಾಗುತ್ತೆ. ಹೆಚ್ಚಿನ ನಿಮಗಲ್ಲದ ಜವಾಬ್ದಾರಿಗಳನ್ನು ನೀವು ತೆಗೆದುಕೊಳ್ಳಲೇಬಾರದು, ಅದು ತಪ್ಪು. ಯಾಕಂತಂದ್ರೆ ನಿಮ್ಮ ಒಂದು ಎಷ್ಟು ಬರ್ತಾ ಇದೆ, ನಿಮ್ಮ ಕಕ್ಷೆ, ನಿಮ್ಮ ವ್ಯಾಪ್ತಿ, ನಿಮ್ಮ ಕ್ಷೇತ್ರ ಎಷ್ಟಿದೆ ಅಷ್ಟನ್ನ ಅದ್ರ ಒಳಗಡೆ ಇರ್ರಿ. ಆದ್ರೆ ಅದನ್ನ ಮೀರಿ ಮುಂದೆ ಹೋದ್ರೆ ಏನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂತಹ ಒಂದು ಎಷ್ಟು ಮುಗ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವ, ಶ್ರಮಶೀಲವಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂಥದ್ದು, ಮನಸ್ತಾಪ ಆಗುವಂಥದ್ದು, ಮನಸ್ಸಿಗೆ ಬೇಸರ ಆಗುವಂಥದ್ದು, ಪರಿಣಾಮ ಆಗುವಂಥದ್ದು ಈ ತರ ಇರುತ್ತೆ. ಇದುವರೆಗೂ ನೀವು ಇದೇ ರೀತಿಯಲ್ಲಿ ಅನುಭವಿಸಿದ್ರೆ ದಯವಿಟ್ಟು ಈ ವಿಡಿಯೋದಿಂದ ನೀವು ಇದನ್ನು ತಿಳ್ಕೊಳ್ಳಿ. ಇನ್ನು ಪರಿಹಾರ, ನಿಮಗೆ ಮುಖ್ಯವಾಗಿ ಪರಿಹಾರಗಳು ಬೇಕು. ಪರಿಹಾರಗಳನ್ನ ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಹಣಕಾಸಿನ ಲಾಭ ಆಗುತ್ತೆ ನೋಡಿ. ಬಹಳ ವಿಶೇಷವಾಗಿ ಈ ಶನಿ ಶ್ರಮ ಮತ್ತು ಸತ್ಯ ನಿಷ್ಠೆಯನ್ನ ಇಷ್ಟಪಡ್ತಕ್ಕಂತಹ ಗ್ರಹ. ಶನಿಯ ಪ್ರತಿ ಶನಿವಾರ ಕಪ್ಪು ಎಳ್ಳು, ಎಣ್ಣೆ ಅಥವಾ ಉದ್ದಿನ ವಡೆಯನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಶನೇಶ್ವರ ಮಂತ್ರವನ್ನ ಜಪಿಸ್ತಕ್ಕಂಥದ್ದು. ಓಂ ಶನೇಶ್ವರಾಯ ನಮಃ. ಈ ಮಂತ್ರವನ್ನ ಜಪ ಮಾಡತಕ್ಕಂಥದ್ರಿಂದ ಸ್ಥಿರತೆ ತರುವಂಥದ್ದು, ಮತ್ತೆ ಹಣಕಾಸಿನಲ್ಲಿ ಲಾಭ ತರುವಂಥದ್ದು. ಇನ್ನು ಈ ಅನವಶ್ಯಕವಾಗಿರತಕ್ಕಂಥ ತೊಂದರೆಗಳಿಗೆ ಮುಕ್ತಿ ಸಿಗುವಂಥದ್ದು. ಅವಶ್ಯಕವಿದ್ದರೆ ಶನಿ ಯಂತ್ರ ಧಾರಣೆಯನ್ನ ಮಾಡತಕ್ಕಂಥದ್ದು, ಶನಿ ಹೋಮ ಮಾಡತಕ್ಕಂಥದ್ರಿಂದನೂ ಕೂಡ ಬಹಳಷ್ಟು ಉಪಯೋಗ ನಿಮಗೆ ಆಗ್ತಕ್ಕಂಥದ್ದು. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಜೊತೆಗೆ ಈ ಆಧ್ಯಾತ್ಮಿಕದಲ್ಲಿ ನೋಡಿ, ಶನಿವಾರದಂದು ಕಾಗೆ ಅಥವಾ ಬಡವರಿಗೆ ಅನ್ನದಾನ, ನಿಮ್ಮ ಶಕ್ತಿಯಾನುಸಾರವಾಗಿ ಅನ್ನದಾನವನ್ನ ಮಾಡತಕ್ಕಂಥದ್ರಿಂದ ಶನಿಯ ಕೃಪೆಯನ್ನ ಪಡೆಯುವಂಥದ್ದು. ಹನುಮಾನ್ ಚಾಲಿಸವನ್ನ ಪಠಣ ಮಾಡಿದ್ರೆ ದುಷ್ಟ ಶನಿ ದೋಷ ಶಮನವಾಗ್ತಕ್ಕಂಥದ್ದು. ಈ ಕ್ರಿಯೆಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಭಯವನ್ನ ತಗ್ಗಿಸಿ ಹಣಕಾಸಿನಲ್ಲಿ ಒಂದು ಧೈರ್ಯವನ್ನ ತರತಕ್ಕಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಖಂಡಿತವಾಗ್ಲೂ ಮಾಡಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇದರ ಉಪಯೋಗವನ್ನ ಪಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಶನಿ ಪರಮಾತ್ಮನ ಅನುಗ್ರಹ, ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗಾಗತ್ತೆ. ಇದರಿಂದ ನಿಮ್ಮ ಮಾಡುವಂತ ಕಾರ್ಯದಲ್ಲಿ ಯಶಸ್ಸನ್ನ ಸಿಗುವಂತಹ ಸಾಧ್ಯತೆಗಳಿದೆ. ಯಶಸ್ವಿಯಾಗಿ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತಹ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಹಣಕಾಸಿಗೆ ಸಂಬಂಧಿಸಿರುವಂತಹ ತೊಂದರೆಗಳ ಬಗೆಗಿನ ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಅನ್ನಪೂರ್ಣೇಶ್ವರಿ ಶನೇಶ್ವರ ಸ್ವಾಮಿ ಒಳ್ಳೆಯ ಫಲಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.